ಹಲವು ಜ್ವರ ಕಾಯಿಲೆ ಮನುಷ್ಯನನ್ನು ಇತ್ತೀಚಿನ ದಿನಗಳಲ್ಲಿ ಕಿತ್ತು ತಿಂತಾ ಇದೆ. ಒಂದು ಕಡೆ ಹವಾಮಾನ ವೈಪರೀತ್ಯ ಆಗಿರಬಹುದು, ಇನ್ನೊಂದು ಕಡೆ ವೈರಲ್ ಇನ್ಫೆಕ್ಷನ್ಸ್ಗಳಾದರೂ ಆಗಿರಬಹುದು. ಆದರೆ ಆ ಗ್ರಾಮದಲ್ಲಿ ಸ್ವಚ್ಛತೆ ಇಲ್ಲದಿರೋ ಕಾರಣಕ್ಕೇ ಹಲವು ಕಾಯಿಲೆಗಳು ತುತ್ತಾಗ್ತಾ ಇದ್ದಾರೆ. ಎಲ್ಲಿ ಅನ್ನೋದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ. ಗ್ರಾಮ ಸ್ವಚ್ಛತೆ ಇಲ್ಲದಂಥ ಕಾರಣಕ್ಕೆ ಆ ಗ್ರಾಮಸ್ಥರು ಇದೀಗ ರೋಗಗ್ರಸ್ತರಾಗ್ತಾ ಇದ್ದಾರೆ. ಹಲವು ದಿನಗಳಿಂದ ವಿವಿಧ ಜ್ವರ ಕಾಯಿಲೆಗಳಿಂದ ಗ್ರಾಮಸ್ಥರು ಬಳಲ್ತಾ ಇದ್ದಾರೆ. ಜೋಲಪ್ಪನಹಟ್ಟಿ ಗ್ರಾಮದಲ್ಲಿ ಇವತ್ತಿಗೂ ಕೂಡ ಸ್ವಚ್ಛತೆ ಅನ್ನೋದು ಮರೀಚಿಕೆ ಆಗಿ ಹೋಗಿದೆ. ಪಾವಗಡ ತಾಲೂಕಿನ ಜೋಲಪ್ಪನಹಟ್ಟಿ ಗ್ರಾಮಸ್ಥರನ್ನು ಯಾರು ಕೇಳ್ತಾರೆ ಹಾಗಿದ್ರೆ? ಕನ್ನಮೇಡಿ ಪಂಚಾಯಿತಿ ಸದಸ್ಯ PDOಗೆ ಫೋನ್ ಮಾಡಿದ್ರೆ ಬ್ಲಾಕ್ ಲಿಸ್ಟಿಗೆ ಹಾಕ್ತಾರಂತೆ. ಅಗ್ಲಗಲ ಫೋನ್ ಮಾಡ್ತಾರೆ ಪ್ರತಿ ಬಾರಿ ಅಂತ. ಕನ್ನಮೇಡಿ ಗ್ರಾಮ ಪಂಚಾಯಿತಿ ಸದಸ್ಯ ಶಿವಣ್ಣ PDO ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲೋಕಾಯುಕ್ತ ವಿವಿಧ ಇಲಾಖೆಗಳ ತನಿಖೆಗೆ ಒಳಪಟ್ಟಂತಹ ಪಂಚಾಯಿತಿ ಹಲವು ದಿನಗಳಿಂದ ಗ್ರಾಮಸ್ಥರು ವಿವಿಧ ಜ್ವರದಿಂದ ಬಳಲ್ತಾ ಇದ್ದಾರೆ, ನರಳುತ್ತಾ ಇದ್ದಾರೆ. ರಸ್ತೆಗಳಿಲ್ಲ, ರಸ್ತೆಗಳು ಚರಂಡಿಮಯ ಆಗಿ ಹೋಗಿದೆ. ಗ್ರಾಮ ಇಡೀ ಗಬ್ಬು ನಾರ್ತಾ ಇದೆ. ಗ್ರಾಮಕ್ಕೆ ಒಬ್ಬ ಅಧಿಕಾರಿ ಕೂಡ ಬರೋದಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹುಷಾರಿಲ್ತಾನೆ ಅದಕ್ಕೆ ಕೇಳಿ ಹೇಳೋರಿಲ್ಲ ಕೇಳೋರಿಲ್ಲ. ನಾನು ಅವ್ರ ಮುಂದೆನೇ ಕಾರ್ ಕುತ್ಕೊಂಡು ಬಂದ್ ಮಾಡ್ಸೋಕ್ಕಾಗುತ್ತಾ? ಯಾರ ಜನ ನೀವು ಹುಷಾರಿಲ್ಲ ನಮ್ಮ ಹುಷಾರಿಲ್ಲ ನೋಡಿ ಎಲ್ಲ ಈಗ ಈ ಥರ ಎಷ್ಟು ದಿನದ ಹುಷಾರು? ಮನೆ ಮುಂದೆ ಹೋಗ್ತವ? ಮನೆ ಮುಂದೆ ನೋಡ್ರಿ, ಮಳೆ ಬಂದ ನೋಡ್ರಿ. ಇದ್ರ ಸಂಬಂಧ ಯಾರನ್ನ PDO ಅವ್ರು ಬರಲಿಲ್ಲ ನಮ್ಮ ಕಡೆ? ಯಾರು ಬಂದಿಲ್ಲ, ಯಾರು ಬಂದಿಲ್ಲ. ಯಾರು ಬರ್ತಾರೋ ಗೊತ್ತೇ ಇಲ್ಲ ನಮ್ಗೆ. ಯಾವಾಗ ಬರ್ತಾರ ಯಾವಾಗ ಇಲ್ಲಿ ಸರಂಡಿ ಇತ್ತು ಸರ್, ಬಂದೇ ಇಲ್ಲ. ಈ ಕಡೆನೆಲ್ಲ ಇವಾಗ ನೀರ್ ಬಿಟ್ಟು ಇಲ್ಲೇ ಹೋಗ್ತಿದ್ದಾರೆ. ನೋಡಿ ಸರ್, ಮ್ಯಾಕೆ ಹೋಗ್ಲಕ್ಕೆಲ್ಲ ಹೋಗ್ತಾವ ಇಲ್ಲ ಹಿಂಗೇನೆ. ಅವ್ ಎಲ್ಲಿಂದ ಕಂತಾವ ಮ್ಯಾಕೆ? ಯಾವ ನೀರು ಬರೋದು? ಈ ಕಡೆಯಿಂದ ಒದಳಿಂದ ಬರ್ತಾವ. ಮಳೆ ನೀರು ಜೋರ ಬಂದ್ರೆ ಇಲ್ಲಿ ಮಕ್ಕಳು ಕೂಡ ಟ್ಯಾಂಕಿ ನೀರು ಊರೊಳಗೆ ಬರ್ತವೆ. ಊರೊಳಗೆ ಅದ್ರ ಬಗ್ಗೆ ಯಾರು ಹೇಳೋರು ಕೇಳೋರು? ಯಾರಿಲ್ಲ, ಕೇಳೋರಿಲ್ಲ ಸರ್. ಎಲ್ಲ ಅವ್ರೆ ಇಲ್ಲಿ ಚರಂಡಿ ಇತ್ತು ಮೊದ್ಲು, ಇಲ್ಲೇ ಹೋಗವು. ಚರಂಡಿ ಎಲ್ಲ ಮುಚ್ಚಾಕಿ ನೀರು ಬಂದು ಚರಂಡಿ ಎಲ್ಲ ಮುಚ್ಚಾಕಿದ್ದಾರೆ ಇಲ್ಲಿ. ನನ್ನ ಮಗನ ಹೆಸರು ವಂಶಿ ಅಂತ. ಈ ತರ ಅರವಿಂದ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ವಿ. ಎಲ್ಲ ಒಂದ್ 25,000 ಖರ್ಚಾಯ್ತು. ಡೆಂಗಿ ಜ್ವರ ಬಂದು 25,000 ಆಗಿದ್ಯಾ? ಹ್ಞೂ ಸರ್.
ಬ್ಲಡ್ ಚೆಕಪ್ ಎಲ್ಲ ರಿಪೋರ್ಟ್ ಇದೆ. ಹ್ಮ್ ಈ ತರ ವ್ಯವಸ್ಥೆ ಏನು ಬಸ್ನ ಅನುಕೂಲ ಇಲ್ಲ ಈ ಕಡೆ. ಪಂಚಾಯತಿಗೆ ಹೋದ್ರೆ ಯಾರಿಗೂ ರೆಸ್ಪಾನ್ಸ್ ಮಾಡ್ತಿಲ್ಲ. ನಾವು ಮೆಂಬರ್ಗಳಾಗಿ ಸುಮ್ಮನೆ ವೇಸ್ಟ್ ಆಗಿದ್ದೀವಿ. ಹ್ಮ್ ಅವರು ಏನೊಂದು ಇದು ಅನುಕೂಲನೂ ಮಾಡಿಕೊಡ್ತಿಲ್ಲ. ನೀವು ಮೆಂಬರಾ? ಹ್ಞೂ ಸರ್, ನಮ್ಮ ಅಕ್ಕ ಮೆಂಬರು. ಹ್ಮ್ ಆದ್ರೂ ಏನೊಂದು ಮೀಟಿಂಗ್ ಕರಿಯಲ್ಲ. ಹ್ಮ್ ನೀವೇನು ಎಲ್ಲಿದ್ದೀರಿ ಏನಂತಂದು ಕೇಳಲ್ಲ. ಏನು ಹಣಕಾಸು ವ್ಯವಸ್ಥೆ ಇಲ್ಲ. ಹ್ಮ್ ಒಂದು ಪೈಪ್ ಲೈನ್ ಕೊಡಲ್ಲ, CC ರೋಡ್ ಕೊಡಲ್ಲ. ಈ ತರ ಮಾಡಿ ಎಲ್ಲ ಅಧ್ಯಕ್ಷಂದು ಪಿಡಿ ಒಂದೇ ರಾಜಭಾರ ಆಗಿದೆ. ಹ್ಮ್ ಅಲ್ಲಿ ಏನು ಈಗ ಬಿಲ್ಡಿಂಗ್ ಬಂದಿದೆ, ನಮ್ಮನ್ನೇನು ಕೇಳಿಲ್ಲ. ಅವರೇ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಅವರೇ ಕಟ್ಟಿಸ್ತಾವ್ರಿ. ಇಲ್ಲಿ ಪಿಡಿಒ ಬರೋದೇ ಇಲ್ಲ ಸರ್, ಬರೋದಿಲ್ವಾ? ಬರೋದೇ ಕಡಿಮೆ. ಎಲ್ಲ ಅವರು ಪೂಜಾರಪ್ಪ ಅಂತ ಅಧ್ಯಕ್ಷ ಇವ್ರು ಮಾಡಿದ್ದಾರೆ, ಅವ್ರ ಹೆಂಡತಿ, ಹ್ಮ್ ಅವ್ರ ಮಿಸಸ್, ಅವ್ರು ಬರೋದು ಇಲ್ಲ. ಹ್ಮ್ ಪಂಚಾಯತಿ ಹೆಂಗೈತೆ ಅಂತ ನೋಡಿಲ್ಲ. ಹ್ಮ್ ಹ್ಮ್ ಈ ತರ ಆಗಿದೆ ಸರ್. ಅದಕ್ಕೆ ಏನೋ ಒಂದ್ ಮಾಡಿ. ಅವರೆಲ್ಲ ಚರಂಡಿ ವ್ಯವಸ್ಥೆ ಎಲ್ಲ ಡ್ರಮ್ ಮಾಡಿದ್ದ ಹೀಗೆ ಊರೊಳಗೆ ಬರ್ತಾವೆ ನೀರು. ಒಂದು ಪೈಪ್ ಲೈನ್ ಎಲ್ಲ ಹೊಡೆದವರು ಸರಿ ಮಾಡೋದಿಲ್ಲ, ಏನಿಲ್ಲ. ಪೂರ್ತಿ ಊರೊಳಗೆ ಹೋಗ್ಬಿಟ್ಟು ಕಾಂಗ್ರೆಸ್ ಗಿಡ ಅವು ಇವು ಎಲ್ಲ ಬೆಳೆದ್ಬಿಟ್ಟು ನೀರೆಲ್ಲ ಊರೊಳಗೆ ಹೋಗ್ತವೆ. 35 ಜನ ಒಂದು 50-60 ಜನ ಹುಡುಗರು ಪಡವರು ಎಲ್ಲ ಮನೆಗೆ ಬಿಟ್ಟಾರೆ. ದೊಡ್ಡದಿಂದ ಚಿಕ್ಕವ್ರವರೆಗೂ ಮನೆಗೆ ಬಿಟ್ಟಾರೆ. ಏನ್ ಮಲ್ಕೊಂಡ್ಬಿಟ್ರೆ ಏನಾಗೈತೆ? ಜ್ವರ ಟೈಫಾಯ್ಡ್ ಜ್ವರ ಅವು ಇವು ಅಂತ ಹೋಗೋದ್ರೆ ಇರ್ತಾರೆ. ದಿವಸ ಸಾಯಂಕಾಲ ಬೆಳಗ್ಗೆ ಊರಿಗೆ ಒಂದು ಬಸ್ ಇಲ್ಲ, ವ್ಯವಸ್ಥೆ ಇಲ್ಲ. ಆಗ್ಲಿ ಚರಂಡಿದಾಗ್ಲಿ ಇದು ಸಿಕ್ಕಾಬಟ್ಟೆ ಗಲೀಜಿದ್ ಬಿಟ್ಟಿದೆ. ಎಲ್ಲ ಕಾಂಗ್ರೆಸ್ ಅಲ್ವು, ರೋಡ್ ಇಂದೆಲ್ಲ ಕ್ಲೀನಿಂಗ್ ಇಲ್ಲ, ಏನಿಲ್ಲ. ಸಿಕ್ಕಾಬಟ್ಟೆ ಸೊಳ್ಳೆ ಬಂದು ನಮ್ಮ ಹುಡುಗ್ಗೆ ಡೆಂಗಿ ಜ್ವರ ಬಂದ್ಬಿಟ್ಟಿದೆ. ಅದರಿಂದನೇ ಸುಮಾರು ಮಂದಿಗಳು ಇಲ್ಲೆಲ್ಲ ಪೇಷಂಟ್ಗಳಾಗ್ತಿದ್ದಾರೆ. ಸುಮಾರು ಮಕ್ಳಿಗಾಗ್ಲಿ ಹೆಣ್ಮಕ್ಳಿಗಾಗ್ಲಿ ಭಾರಿ ಸಮಸ್ಯೆ ಆಗ್ತಿದೆ. ಇಲ್ಲಿ ಈ ಊರಲ್ಲಿ ಚರಂಡಿ ವ್ಯವಸ್ಥೆ ಏನಿಲ್ವಾ? ಇಲ್ಲ ಸರ್ ಚರಂಡಿದಿಲ್ಲ, ಎಲ್ಲ ಮನೆಗಳ ಮುಂದೆ ಹೋಗ್ತಿದ್ದಾವೆ. ಅದರಿಂದ ಸಿಕ್ಕಾಬಟ್ಟೆ ಗಲೀಜಾಗ್ಬಿಟ್ಟು ವಿಪರೀತ ಸೊಳ್ಳೆ ಆಗ್ಬಿಟ್ಟಿದೆ. ಈಗ ಭಾರಿ ವಿಪರೀತ ಎಡವಟ್ ಆಗ್ತಿದೆ ಸರ್. CC ರೋಡ್ ಇಲ್ಲ, ಏನಿಲ್ಲ. ಊರಿನ ವ್ಯವಸ್ಥೆಗೆ ಯಾವುದು ಪಂಚಾಯತಿ ಕಡೆಯಿಂದ ನಮ್ಗೊಂದು ಅನುಕೂಲ ಇಲ್ಲ ಸರ್. ಎಷ್ಟು ಮನೆಗಳಿದಾವೆ ಸರ್? ಇಲ್ಲಿ ಒಂದು 40 ಮನೆಗಳಿದಾವೆ ಸರ್. 40 ಮನೆಗಳಲ್ಲಿ ನೋಡಿದ್ರು ಏನು ಅನುಕೂಲ ಇಲ್ಲ. ಏನಟ್ಟಿ ಇದು? ಇದಕ್ಕೆ ಜೋಲಾಪ್ನಟ್ಟಿ ಸರ್, ಕೃಷ್ಣಗಿರಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಹೇಳಲ್ವಾ ನೀವು ಇದೆಲ್ಲ ಸಮಸ್ಯೆ ಇದೆ? ಸರ್ ಎಲ್ಲ ಹೇಳಿದ್ರು ಸರ್, ಒಂದು ಅನುಕೂಲ ಆಗ್ತಿಲ್ಲ ಸರ್ ಇದರಲ್ಲಿ. ಬಂದವ್ ನೀರು ಮನೆಗಳ ಸರಿ ರಸ್ತೆ ಅದೆಲ್ಲ ಹಿಡಿದಂಗೆ ಹೋಗ್ತಾವ ನೀರು. ಸೀದಾ ಮನೆಗೆ ಹೋಗ್ತವೆ. ಸರಿಯಾದ ಮಳೆ ಬಂದ್ರೆ ಎಸ್, ಪಾವಗಡದ ಕನ್ನಮೇಡಿ ಈ ಒಂದು ಊರನ್ನ ನೋಡ್ತಾ ಇದ್ರಿ. ಜೂಲಪ್ಪನಹಟ್ಟಿ ಅಂತ. ಹೇಗಿದೆ ಊರು ಅಂತಂದ್ರೆ ಇಡೀ ಊರು ತಿಪ್ಪೆಮಯ ಆಗಿ ಹೋಗಿದೆ. ಎಸ್, ಇದ್ರ ಬಗ್ಗೆ ಮಾತನಾಡೋದಕ್ಕೆ ಗ್ರಾಮ ಪಂಚಾಯತಿ ಸದಸ್ಯ, ಕನ್ನಮೇಡಿ ಗ್ರಾಮದ ಸದಸ್ಯರೇ ಇದ್ದಾರೆ. ಶಿವು ಅಂತ. ಶಿವು ಅವರೇ ನಮಸ್ಕಾರ. ಯಾಕೆ ಈ ಒಂದು ಗ್ರಾಮ ಪಂಚಾಯತಿಗೆ ಸೇರಿದಂತಹ ಊರು ಕನ್ನಮೇಡಿ ಗ್ರಾಮ ಪಂಚಾಯತಿಯ ಜೂಲಪ್ಪನಹಟ್ಟಿ ಈ ತರ ರೋಗಗ್ರಸ್ತವಾಗಿದೆ ಅಂತ? ಈಗ ರೋಗ ಬರೆಸ್ಕೊಳ್ಳೋದಕ್ಕೆ ಬೇರೆ ಕಡೆ ನೀರು ಕುಡಿಬೇಕು, ಬೇರೆ ಕಡೆ ಹೋಗ್ಬೇಕು, ಇಲ್ಲೆಲ್ಲೋ ಇನ್ಫೆಕ್ಷನ್ ಆಯ್ತು ಅಂತ ಏನಿಲ್ಲ. ನೀವು ಈ ಊರಲ್ಲಿ ಇದ್ಬಿಟ್ರೆ ಸಾಕು, ಆರಾಮಾಗಿ ಅದಷ್ಟೇ ಬಂದ್ಬಿಡುತ್ತೆ ಅಂತ. ಹೌದಾ? ಜೂಲಪ್ಪನಹಟ್ಟಿ ಅಂತ. ಕೃಷ್ಣಗಿರಿ ಜೂಲಪ್ಪನಹಟ್ಟಿ. ಹೌದು, ಕೃಷ್ಣಗಿರಿ ಜೂಲಪ್ಪನಹಟ್ಟಿ.
ಯಾಕೆ ಆ ಊರಿನಲ್ಲಿ ಸ್ವಚ್ಛತೆ ಇಲ್ಲ ಅಂತ ಶಿವು? ಹೌದು ಹೌದೌದು ಯಾಕೆ ಸರ್ ಏನೋ ರೀಸೌಂಡ್ ಬರ್ತಾ ಇದೆ ಸರ್. ಪರವಾಗಿಲ್ಲ, ನೀವು ಕೇಳಿಸ್ತಾ ಇದ್ರೆ ಮಾತಾಡಿ. ಇಲ್ಲ ರೀಸೌಂಡ್ ಕೇಳ್ತಾ ಇದೆ, ಹೇಳಿ. ನೀವು ಮಾತಾಡಿ. ಯಾಕೆ ಅಲ್ಲಿ ಸ್ವಚ್ಛತೆ ಇಲ್ಲ ಅಂತ ಊರಿನಲ್ಲಿ? ಹಾ ಸರ್, ಸ್ವಚ್ಛತೆ ಇಲ್ಲ. ಆಮೇಲೆ ಸ್ವಚ್ಛತೆ ಬಗ್ಗೆ ನಾವು ಮಾತಾಡ್ಬಿಟ್ಟು ಈ ತರ ಹಿಂಗೆ ಅಂತ ಹೇಳ್ಬಿಟ್ರೆ ಬ್ಲೀಚಿಂಗ್ ಪೌಡರ್ ಇಲ್ಲ, ಮತ್ತೆ ಮಗುಗೆ ಡೆಂಗಿ ಬಂದಿರೋದು ರಿಪೋರ್ಟ್ ಸಮೇತ ಹಾಕಿದೀನಿ. ಮತ್ತೆ ರೆಸ್ಪಾನ್ಸ್ ಇಲ್ಲ. ಇವತ್ತು ಬೆಳಿಗ್ಗೆ ಬಂದ್ ಅದ್ ಮಾಡ್ಕೊಂಡು ಹೋದ್ಮೇಲೆ ಇವತ್ತು ಇದಕ್ಕೆ ಕ್ಲೀನಿಂಗ್ ಬಂದಿದ್ದಾರೆ, ನಾವು ಫಾಗ್ ಮಾಡಿಲ್ಲ. ಮತ್ತೆ ನಮ್ಮ ಫೋನ್ ಮಾಡಿದ್ರೆ ಬ್ಲಾಕ್ ಲಿಸ್ಟ್ ಹಾಕೋದು, ಇಲ್ಲ ಫೋನೇ ತೆಗಿದಂಗಿರೋದು. ಆಮೇಲೆ ಸದಸ್ಯರಿಗೇನೆ ಅವರು ನನ್ನ ಪರ್ಸನಲ್ ಆಗಿ ದುಡ್ಡು ಕೇಳ್ತಾರೆ, ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತ ಪಿಡಿಯೋದು ಆರೋಪ. ಅಲ್ಲ, ನೀವು ಗ್ರಾಮ ಪಂಚಾಯತಿ ಸದಸ್ಯರುಗಳು ಅಲ್ಲಿ ಅವ್ರಿಗೆ ಕೇಳಲ್ವಾ ಅಂತ? ಅದೇ ಸರ್, ನಾವು ಕೇಳಿದ್ವಿ ಈ ತರ ಮಾಡ್ತಾರೆ, ಬ್ಲಾಕ್ ಲಿಸ್ಟ್ ಹಾಕೋದು, ಇಲ್ಲಾಂದ್ರೆ ಫೋನ್ಗಳು ತೆಗಿದಂಗಿರೋದು. ನಾನು ಇವತ್ತು ಲೀವಲ್ಲಿ ಇದ್ದೀನಿ ಅಂತ ಒಬ್ರಿಗೆ ಹೇಳಿದ್ದಾರೆ, ಇನ್ನೊಬ್ರಿಗೆ ನನ್ನ ಮಗು ಹುಷಾರಿಲ್ಲ ಅಂತ ತುಮಕೂರಲ್ಲಿ ಇದ್ದೀನಿ ಅಂತ ಒಬ್ರಿಗೆ ಹೇಳ್ತಾರೆ. ನಾನ್ ಫೋನ್ ಮಾಡಿದ್ರೆ ನಾನು ಮೀಟಿಂಗ್ ಅಲ್ಲಿ ಇದ್ದೀನಿ ಅಂತಾರೆ. ಅದು ಬೇರೆ ನಂಬರ್ ಇಂದ ಫೋನ್ ಮಾಡಿರೋದು ನಾನು. ಓಕೆ, ಎಷ್ಟೇ ಪ್ರಯತ್ನ ಪಟ್ಟರು ಇದ್ರ ಬಗ್ಗೆ ಇಲ್ಲ. ನೀವ್ಯಾಕೆ ಜಿಲ್ಲಾ ಪಂಚಾಯತಿ ಗಮನ ಸೆಳಿಬಾರ್ದು ಅಂತ? ಜಿಲ್ಲಾ ಪಂಚಾಯತಿಗೆ ಗಮನ ಸೆಳಿಬೇಕು ಅಂದ್ರೆ ನಾವು ತಾಲೂಕು ಇಒ ಅವ್ರ ಹತ್ರನು ಹೋಗಿದ್ದೀವಿ. ಆಮೇಲೆ ನಾವು ಯಾವ್ದೇ ಒಂದು ಕೆಲ್ಸಗಳು ಮಾಡಕ್ಕೂ ಇದಿಲ್ಲ. ಆಮೇಲೆ ಇದು 15 ಫೈನಾನ್ಸ್ ಅನುದಾನನ 15 ಹಣಕಾಸು ಏನಾಯ್ತು ಅಂತಾನು ಗೊತ್ತಾಗ್ತಿಲ್ಲ. ಈ ತರ ಮಾಡ್ತಾರೆ. ನಾವು ಕೇಳಕ್ಕೆ ಮೀಟಿಂಗ್ ಕರೆಯಲ್ಲ, ಅಧ್ಯಕ್ಷರಾಗ್ಲಿ ಇಲ್ಲ ಪಿಡಿಒ ಅವ್ರಾಗ್ಲಿ ಮೀಟಿಂಗ್ ಕರೆಯಲ್ಲ. ಪಾಲಿಸ್ತಾ ಇಲ್ಲ? ಗ್ರಾಮ ಪಂಚಾಯತಿನಲ್ಲಿ ಏನ್ ಬೇಕಾದ್ರೂ ಮಾಡಿದ್ರೆ ನಡೆಯುತ್ತೆ ಅಂತಾನ ಹೆಂಗೆ ಅಂತ? ಹೌದೌದು, ಖಂಡಿತ ನಮ್ದೇ ನಡೀತೈತೆ. ಒಂದ್ ಕೆಲಸ ಮಾಡಿ ಶಿವ ಅವರೇ, ಸರ್ ಹೇಳಿ. ಜಿಲ್ಲಾ ಪಂಚಾಯತಿ ಸಿಇಒ ಇದ್ದಾರೆ ಪ್ರಭು ಅಂತ. ಹೌದು ಸರ್. ನೀವು ನೇರವಾಗಿ ಅವ್ರನ್ನೇ ಬಂದು ಕಾಣಿ, ಅವ್ರಿಗೆ ಕಂಪ್ಲೇಂಟ್ ಕೊಡಿ ಇದ್ರ ಬಗ್ಗೆ. ಸರಿ ಸರ್, ಆಯ್ತು ಸರ್. ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಎಸ್, ನೋಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿನೆಲ್ಲ ಊರು ನೋಡ್ರಿ ಹೆಂಗಿದೆ. ಎಲ್ಲೂ ಕಾಯಿಲೆ ಬರೆಸ್ಕೊಳ್ಳೋದು ಬೇಡ ಸರ್, ಅಲ್ಲಿಗೆ ಹೋಗ್ಬಿಟ್ರೆ ಸಾಕು, ಎಲ್ಲ ಕಾಯಿಲೆ ಒಟ್ಟಿಗೆ ಬರ್ತಾವೆ ಒಂದೊಂದೇ ಸರಿ, ಪ್ಯಾಕೇಜ್ ಲೆಕ್ಕದಲ್ಲಿ. ಫೋನ್ ಮಾಡಿದ್ರೆ ಫೋನ್ ಎತ್ತಲ್ವಂತೆ, ಫೋನ್ನ ಬ್ಲಾಕ್ ಲಿಸ್ಟ್ಗೆ ಹಾಕ್ತಾರಂತೆ. ನೀವು ಬ್ಲಾಕ್ ಲಿಸ್ಟ್ಗೆ ಹಾಕೋದಕ್ಕೇನ್ರಿ? ನಿಮ್ಮನ್ನು ಅಧಿಕಾರಿಗಳ ಕುಣಿಸಿರೋದಲ್ಲಿಗೆ ಜೀಪ್ ಕೊಟ್ಟು ಆ ಜೀಪ್ಗೆ ಒಂದಷ್ಟು ಡೀಸೆಲ್ ಹಾಕ್ಸಿ, 89 ರೂಪಾಯಿ 1 ಲೀಟ್ರ್ ಡೀಸೆಲ್ಲು, ಜನರು ತೆರಿಗೆ ದುಡ್ಡು ನಿಮಗೆ ಜೇಬ್ ತುಂಬಿಸಿ, ನಿಮಗೆ ತಿಂಗಳಾಗ್ತಿದ್ದಂಗೆ ಸಂಬಳ ಕೊಟ್ಟು ನಿಮ್ಮನ್ನು ಅಧಿಕಾರಿಗಳ ಕುಣಿಸಿರೋದು ಅದಕ್ಕೇನಾ? ಫೋನ್ ಮಾಡಿದ್ರೆ ಫೋನ್ನ ಬ್ಲಾಕ್ ಲಿಸ್ಟ್ಗೆ ಹಾಕ್ಕೊಳ್ತೀರಾ ಅಂತಂದರೆ ನಿಮಗಿಂತ ನಾಚಿಕೆ ಗೇಡಿನ ಅಧಿಕಾರಿಗಳೆಲ್ಲೂ ಸಿಗಲ್ಲ. ಆ ಹಳ್ಳಿಲಿ ಹೋಗಿ ನೋಡಿ. ದಯವಿಟ್ಟು ಇದನ್ನು ಜಿಲ್ಲಾ ಪಂಚಾಯತಿವರೆಗೂ ಕೂಡ ತೆಗೆದುಕೊಂಡು ಹೋಗಿ. ಜಿಲ್ಲಾ ಪಂಚಾಯತಿ ಮುಖ್ಯಸ್ಥರಿದ್ದಾರೆ, ಕಾರ್ಯನಿರ್ವಹಣಾಧಿಕಾರಿಗಳಿದ್ದಾರೆ. ಖಂಡಿತವಾಗಿ ಇದ್ರ ಬಗ್ಗೆ ಯಾರು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ ಅವ್ರಿಗೆ ಏನಾಗಬೇಕು ಅದಾಗಲೇಬೇಕು. ಇಡೀ ಗ್ರಾಮದಲ್ಲಿ ಒಂದು ಸ್ವಚ್ಛತೆ ಇಲ್ಲ, ಮನೆಗೆ ನೀರಿನ ಸಂಪರ್ಕ ಇಲ್ಲ, ಅದು ಇದ್ದೂ ಇಲ್ದಂಗಿದೆ. ಪಾವಗಡ ಅಂತಂದರೆ ಅದು ಹಂಗೆ. ಪಾವಗಡ ಅಂದರೆ ಎಲ್ಲ ಅಧಿಕಾರಿಗಳಿಗೂ ಗಡಗಡ, ಅಷ್ಟು ದೂರ ಇದೆ, ನಾವಲ್ಲಿಗೆ ಹೋಗ್ಬೇಕಾ ಅಂತ. ಎಲ್ಲ ಇಲಾಖೆಯವ್ರದ್ದು ಅದೇ ಕಥೆಯಲ್ಲಿ. ಆರೋಗ್ಯ ಇಲಾಖೆ, ಕಂದಾಯ ಇಲಾಖೆ ಅವರಾದ್ರೆ ಹೋಗ್ಬೋದೇನೋ. ಎಸ್ ರಾಘವೇಂದ್ರ, PDO ಕನ್ನಮೇಡಿ ಗ್ರಾಮ ಪಂಚಾಯತಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ಯಾಕೆ ಜೋಲಪ್ನಟ್ಟಿ, ಈ ಕೃಷ್ಣಗಿರಿ ಜೋಲಪ್ನಟ್ಟಿ ಗ್ರಾಮದಲ್ಲಿ ಇವತ್ತಿಗೂ ಕೂಡ ಸ್ವಚ್ಛತೆ ಇಲ್ಲ, ನೀರಿಲ್ಲ ಕುಡಿಯೋಕ್ಕೆ, ಚರಂಡಿ ವ್ಯವಸ್ಥೆ ಇಲ್ಲ, ಆ ನೀರಿನ ಟ್ಯಾಂಕ್ ಮೇಲೆ ಗಿಡ ಮರಗಳೆಲ್ಲ ಬೆಳ್ಕೊಂಡ್ಬಿಟ್ಟಿದ್ದಾವೆ ಸರ್? ಯಾಕೆ ಸರ್ ಹಂಗೆ? ಸರ್ ಪ್ರತಿಯೊಂದು ನಾವು ಈಗಾಗಲೇ ಮಾನ್ಯ ಕಾರ್ಯಾಧಿಕಾರಿಗಳು ಈಗಾಗಲೇ ಗ್ರಾಮ ನಿರ್ಮಾಣ ಮಾಡಿ ಅಂತ ಎಲ್ಲ ಕಡೆಗೂ ಆದೇಶ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾವೆಲ್ಲದೂ ಗ್ರಾಮವಾರು ಚಾರ್ಟ್ ಹಾಕೊಂಡಿದ್ದೀವಿ ಸರ್, ಯಾವ ಗ್ರಾಮಗಳಿಗೆ ಹೋಗ್ಬೇಕು ಅಂತ. ಈಗಾಗಲೇ ನಿರಂತರವಾಗಿ ನಡೀತಿದೆ ಗ್ರಾಮ ನಿರ್ಮಾಣ. ಎಲ್ಲಿ ನಡೀತಾ ಇದೆ ಸರ್? ಅಲ್ಲಿ ನೋಡಿ, ಅಲ್ಲಿ ಆ ಹಟ್ಟಿಗಳು ನೋಡಿ, ಅಲ್ಲಿ ಇರುವಂತವ್ರು ಹೆಂಗಿದೆ ಅಂತ. ಇಲ್ಲ ಆಗಿದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ತಕ್ಷಣ ನಾನು ಮಾಹಿತಿ ಬರ್ತೀನಿ, ತಕ್ಷಣ ಇವತ್ತೆಲ್ಲ ನಮ್ಮ ಸಿಬ್ಬಂದಿಗಳಲ್ಲಿ ನಿಯೋಜನೆ ಮಾಡಿದ್ದೀನಿ. ಈಗಾಗಲೇ ನಿರಂತರ ಬೆಳಗಿಂದನೂ ಕೆಲಸ ನಡೀತಿದೆ ಸರ್. ನಾನು ಈಗ ಹೋಗ್ತಾ ಇದ್ದೀನಿ. ಫೋನ್ ಮಾಡಿದ್ರೆ ಫೋನ್ ಬ್ಲಾಕ್ ಮಾಡ್ಕಂತಾರಂತಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಗಳದು. ಸಾಧ್ಯನೇ ಇಲ್ಲ ಸರ್. ನಾವು ಇರೋದಕ್ಕೆ ಕೆಲಸ, ಗ್ರಾಮಸ್ಥರ ಕೆಲಸ ಮಾಡಕ್ಕೆ ನಾವು ಬ್ಲಾಕ್ ಲಿಸ್ಟ್ ಹಾಕೊಂಡು ಏನ್ ಮಾಡ್ಬೇಕಾಗಿದೆ? ಅಲ್ಲಿ ಕೆಲಸ ಆಗುತ್ತೆ ಸರ್, ಜನ ಸಮಸ್ಯೆ ಬಗೆಹರಿತಾ? ಈ ಕೆಲಸ ಆಗ್ತಾ ಇದೆಯಾ? ಸಮಸ್ಯೆ ಬಗೆಹರಿತಾ? ಈಗ ಬೆಳಗ್ಗಿಂದನೇ ಸಮಸ್ಯೆ ಬಗೆಹರಿಸಿದ್ವಿ. ಮಾಡ್ತೀವಿ, ಎಷ್ಟು ದಿನ ಬೇಕು ಸರ್? ಇಲ್ಲ ಈಗ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಶಿವಕುಮಾರ್ ಅವ್ರು ಫೋನ್ ಮಾಡಿದ್ರು ನಿನ್ನೆ. ನನಗೆ ವಿಷಯ ಗೊತ್ತಾಗ್ತಿದ್ದಂಗೆ ಬೆಳಗ್ಗೆನೆ
ಸಿಬ್ಬಂದಿಗಳು ಕಳಿಸಿದ್ದೀನಿ. ಈಗ ನಾನು ಈಗ ತಾಲೂಕು ಈಗ ಮೀಟಿಂಗ್ ಇತ್ತು ಮುಗಿಸ್ಕೊಂಡಿದ್ದೀನಿ ಸರ್. ಈಗ ಹೋಗ್ತೀನಿ, ನಾನು ಹೋಗ್ತಾ ಇದ್ದೀನಿ ಸರ್. ಅದರಲ್ಲಿ ಈ ಸಹಾಯವಾಣಿಗಳಂತಲ್ಲೆಲ್ಲ ಬೋರ್ಡಲ್ಲಿ ನಂಬರ್ಗಳಿದಾವಲ್ಲ, ಅವೆಲ್ಲ ಕೆಲಸ ಮಾಡ್ತಾವ? ಎಲ್ಲಿ ಸರ್? ಈ ಸಹಾಯವಾಣಿಗಳು ಅಂತ ಅಲ್ಲಿ ಕೆಲವು ಬೋರ್ಡ್ಗಳಿದಾವಪ್ಪ, ಅಲ್ಲಿ ನಮ್ಮ ವಿಜುವಲ್ಸ್ ಅಲ್ಲಿ ಕಾಣಿಸ್ತಾ ಇದೆ ಜೂಲಪ್ ನಟ್ಟಿನಲ್ಲಿ. ಹಾಂ ಸರ್. ಮಕ್ಕಳ ಸಹಾಯವಾಣಿ ಅಂತಿದೆ. ಹಾಂ ಸರ್. ಅವೆಲ್ಲ ಕೆಲಸ ಮಾಡ್ತಾವ? ಅಧಿಕಾರಿಗಳು ಬರ್ತಾರ ಅಲ್ಲಿಗೆ? ಅಧಿಕಾರಿಗಳೇ ಬರಲ್ವಂತಲ್ಲ? ಅಲ್ಲ ಹೋಗ್ತೀವಿ ಸರ್, ಹೋಗ್ತೀವಿ, ಅದರಲ್ಲೇನಿಲ್ಲ. ಬಟ್ ಇದರಲ್ಲಿ ಸ್ವಲ್ಪ ನ್ಯೂನತೆ ಆಗಿದೆ, ಇಲ್ಲ ಅಂತ ಹೇಳೋಣ. ಈಗ ಆಗಿರೋ ಸಮಸ್ಯೆಗೆ ನಮ್ಮ ಸಮಸ್ಯೆ ನಾನು ತಡೆಯಿಲ್ಲ ಸರ್. ಆಗಿದೆ, ಇಲ್ಲ ಅಂತಲ್ಲ, ಸರಿಪಡಿಸ್ತಾ ಇದ್ದೀನಿ. ಇನ್ನು ಮುಂದೆ ಆಗದಿರೋ ನೋಡ್ಕೊಂತೀನಿ ಸರ್. ಓಕೆ, ಆಯ್ತು. ಇನ್ನು ಎಷ್ಟು ದಿನ ಆದ್ಮೇಲೆ ಒಂದು ಫಾಲೋ ಅಪ್ ಮಾಡೋಣ. ಸರ್ ಮ್ಯಾಕ್ಸಿಮಮ್ ಇವತ್ತು ಸಂಜೆ ಕ್ಲಿಯರ್ ಆಗುತ್ತೆ, ಇಲ್ಲ ನಾಳೆ ಸಂಜೆಗಾದ್ರೂ ಕ್ಲಿಯರ್ ಮಾಡಿ ನಾನು ರಿಪೋರ್ಟ್ ಮಾಡ್ತೀನಿ ಸರ್. ಖಂಡಿತ ಸರ್. ನಮ್ಮ ಕರ್ನಾಟಕ ಟಿವಿ ಪ್ರತಿನಿಧಿ ಇರ್ತಾರೆ, ದಯವಿಟ್ಟು ಅವ್ರ ಜೊತೆ ಒಂದ್ಸತಿ ಮಾತನಾಡಿ, ಈ ತರ ಏನಾಗಿದೆ ಅನ್ನೋದನ್ನ ನಮ್ಗೊಂದ್ಸತಿ ಹೇಳಿ. ಅದನ್ನ ನಾನು ಮತ್ತೆ ಈ ನಂಬರ್ಗೆ ವಾಟ್ಸ್ಆಪ್ ಮೂಲಕ ಅಪ್ಡೇಟ್ ಮಾಡ್ತೀನಿ ಸರ್. ಖಂಡಿತ. ಥ್ಯಾಂಕ್ ಯು ರಾಘವೇಂದ್ರ ಅವರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಸ್, ಕನ್ಮೇಡಿ ಗ್ರಾಮ ಪಂಚಾಯತಿಯ PDO ನಾವು ಫೋನ್ ಬ್ಲಾಕ್ ಎಲ್ಲ ಹಾಕಿಲ್ಲ, ಹಂಗೆಲ್ಲ ಮಾಡಕ್ಕೆ ಬರಲ್ಲ ನಾವು ಅಂತ ಹೇಳ್ತಾರೆ. ಅವ್ರು ಒಪ್ಕೊಳ್ತಾರೆ, ಹೌದು ತಪ್ಪಾಗಿದೆ, ಇಲ್ಲಿ ಕ್ಲೀನ್ನೆಸ್ ಇಲ್ಲ, ಇವತ್ತು ಅಥವಾ ನಾಳೆ ಸಂಜೆ ಒಳಗಡೆ ಇದನ್ನು ನಾವೆಲ್ಲ ಸ್ವಚ್ಛತೆ ಮಾಡ್ತೀವಿ ಅಂತ, ಇಡೀ ಗ್ರಾಮನ ಸ್ವಚ್ಛತೆ ಮಾಡ್ತೀವಿ. ನೋಡೋಣ ಎಷ್ಟೊತ್ತಿಗೆ ಮಾಡ್ತಾರೆ, ನಾವು ಅದನ್ನು ಫಾಲೋ ಅಪ್ ಮಾಡ್ತೀವಿ. ಅಲ್ಲೊಂದು ಸ್ವಲ್ಪ ಬಂದರು ದಾರಿ ಸೈಡ್ ಮಾಡಿದ್ರು, ಅದೇ ಮತ್ತೆ ಹೇಳೋಗಿಲ್ಲ ಕೇಳೋಗಿಲ್ಲ. ನಾನು ಅವ್ರ ಮುಂದೆನೇ ಕಾವು ಕೂತ್ಕೊಂಡು ಬಂದು ಮಾಡ್ಸೋಕ್ಕಾಗುತ್ತಾ? ಇಲ್ಲ ಬೇಡ, ನಮಗೇನೋ ನೀವೇನೋ ಮಾಡ್ತೀರಪ್ಪ ಅಂತ ಹೇಳ್ಬಿಟ್ರೆ ಯಾರನ್ನ ಜನ